4 ದಶಕಗಳ ಕಾಲ ಹೆಚ್ಚು ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡಿದಂಥವರು ಯಾವುದೇ ಕಳಂಕ ಇಲ್ಲದಂತ ಬಸವರಾಜ ಹೊರಟ್ಟಿಯವರು ಈಗ ಒತ್ತಾಯಪೂರ್ವಕವಾಗಿ ರಾಜ್ಯ ಸರ್ಕಾರ ಅವರ ವಿಧಾನ ಪರಿಷತ್ತಿನ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ತೆಗೆದುಕೊಂಡಿರೋದು. ಈ ಕುರಿತಂತೆ ನಮ್ಮ ಮಾತನಾಡಲಿಕ್ಕೆ ಬಸವರಾಜ ಹೊರಟ್ಟಿ ನಮ್ಮ ಜೊತೆ ಇದ್ದಾರೆ. ಸರ್, ಎಲ್ಲೋ ಒಂದ್ ಕಡೆ ನಿಮ್ಮ ಘನತೆಗವರು ಧಕ್ಕೆ ತರ್ತನ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ, ಒತ್ತಾಯಪೂರ್ವಕವಾಗಿ ರಾಜೀನಾಮೆ ಪಡೆದುಕೊಂಡಿದೆ. ಏನಂತ ನನಗ 3 ಸರಿ ರಾಜೀನಾಮೆಯನ್ನು ಕೇಳಿದರು. ಚೀಫ್ ಮಿನಿಸ್ಟರ್ 24ನೇ ಜುಲೈ 3ನೇ ತಾರೀಕು ಆಗಸ್ಟ್ ಕೇಳಿದ್ರು. ಮತ್ತು ನನ್ನ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಬೇಕಂತೂ ಆಗಲೇ ಸಹಿಗಳೆಲ್ಲ ನಡೆದಿದ್ದು. ಸಲೀಂ ಮೊಹಮ್ಮದ್ ಅವರೆಲ್ಲರನ್ನೂ ಆಫೀಸಿಗೆ ಕರೆಸಿ 10 ಮಂದಿ ಸಹಿ ಮಾಡಿ ಅವಿಶ್ವಾಸ ಮಂಡನೆ ಮಾಡಬೇಕಂತ ಮಾಡಿದ್ರು. ನಮ್ಮ ಮತ್ತು ಮುಖ್ಯಮಂತ್ರಿಗಳು ಒಂದು ದಿವಸ ಮಾತಾಡಿ ಈ ಕನ್ಫಂಡೇಶನ್ ಹೋಗೋದಿಲ್ಲ, 13ಕ್ಕೆ ಸೆಷನ್ ಸಾರ್ಡ್ ಅಭಿಚಾರ ಮಾಡಬೇಕು, 14ಕ್ಕೆ ಉಪಾಧ್ಯಕ್ಷನ ಆರಿಸುವಂತ ಮಾಡಬೇಕು. ಆರಿಸಿದ ನಂತರ ನಾವು ಅವ್ರಿಗೆ ರಾಜೀನಾಮೆ ಕೊಟ್ಟು ನಾವು ವಿಧಾನ ಭಾಷಣಕ್ಕೆ ಹೋಗಿ ಹೇಳಿ ಹೋಗ್ಕೊಂಡು ಅಂತ ಹೇಳಿದ್ದೆ. ಅದಕ್ಕಿಂತ ಮೊದಲು ಅವ್ರು 7ನೇ ತಾರೀಕು ಬಂದು ಮತ್ತೆ ರಾಜೀನಾಮೆ ಕೊಡ್ಬೇಕಂದ್ರು. ಭಾಳ ತನಕ ಒಂದೂವರೆ ತಾಸು ನಾನು ಚೇಂಬರ್ ಕುಂತರು ಕೊಡ್ಬೇಕಂದ್ರು. ಮತ್ತು ನಾನು ಮೊದಲು ಹೇಳಿದ್ದೆ ಕೊಡ್ತೀನಿ ಅಂತೇಳಿ. 14ರ ಮಟ್ಟ ನನಗೆ ಆಸ್ಪತ್ರೆ ಕೊಡಿ ಅಂದೆ. ಇಲ್ಲ, ಇವತ್ತೇ ಕೊಡ್ಬೇಕಂದ್ರೆ ಅವತ್ತು ಕೊಟ್ಟು ಬಂದೆ. ಸರ್, ಅಷ್ಟೊಂದು ತರಾತುರಿ ಏನಿತ್ತು ಅವ್ರಿಗೆ ರಾಜೀನಾಮೆ? ನನಗೆ ಹೆಂಗೆ ಗೊತ್ತು ರೀ, ಅವ್ರು ಏನು ಯಾಕೆ ಏನೋ ಗೊತ್ತಿಲ್ಲ. 7ನೇ ತಾರೀಕು ಇವತ್ತೇ ಕೊಡ್ಬೇಕಂದ್ರು. ಅವತ್ತು 1.5 ತಾಸುವರೆಗೆ ನನ್ನ ಚೇಂಬರ್ ಇದು ಕೊಡ್ಬೇಕಂದ್ರು. ಅವತ್ತು ನಾನು ಇವತ್ತೇ ಕೊಡ್ಬೇಕಂದ್ರು. ಆಯ್ತು, ಮತ್ತು 14ಕ್ಕೆ ಕೊಡ್ಬೇಕಂತ ಮಾಡಿದ್ದೆ. ಇವತ್ತೇ ಕೊಡ್ಬೇಕಂದ್ರೆ ಇವತ್ತು ಕೊಡ್ತೀನಿ ಅಂತ ಹೇಳಿದೆ. ನನಗೊಂದು ಬೇಸರ ಏನಂದ್ರೆ ಕೊನೆಗೆ ನಾನು ವಿದಾಯ ಭಾಷಣವನ್ನು ಆ ಚೇರ್ ಮೇಲೆ ಕುಂತು ಹೇಳಬೇಕಾಗಿತ್ತು. ಆ ಆಸ್ಪತ್ರೆಯಿಂದ ನನ್ನನ್ನು ವಂಚಿತ ಮಾಡಿದಂಥದ್ದು ನಾನು ಆಗಿದೆ. ಈ ಕುರಿತು ನೀವು ರಾಜ್ಯಪಾಲರಿಗೆ ಪತ್ರ ಬರೆದಿರಿ, ಏನಿದೆ ರಾಜ್ಯಪಾಲರ ಪತ್ರ? ರಾಜ್ಯಪಾಲರಿಗೆ ಏನಿಲ್ಲ, ಹಿಂಗೆ ನಡೆದೈತಿ, ನಾನು ರಾಜೀನಾಮೆ ಕೊಟ್ಟಿನಿ. ಮತ್ತು ನಿಮ್ಮ ಮಾಹಿತಿಗಾಗಿ ವಾತಾವರಣವನ್ನು ತಿಳಿಗೊಳ್ಳೋ ಸಲುವಾಗಿ ಯಾವುದೇ ರೀತಿ ಕನ್ಫಂಡೇಶನ್ ಅಂತ ಮಾಡಿಲ್ಲ. ಮತ್ತು ರಾಜ್ಯಪಾಲರಾದಂಥ ನೀವು ನನಗಿಂತ ಮ್ಯಾಗಿದ್ದವರು, ನಿಮಗೆ ನಾನು ಏನು ಮಾಡೀನಿ ಅಂದರೆ ತಿಳಿಸುವಂಥ ಕೆಲಸವನ್ನು ಮಾಡೀನಿ. ಯಾವುದೇ ರೀತಿಯಿಂದ ಕಂಪ್ಲೇಂಟ್ ಮತ್ತೊಂದಿಲ್ಲ. ಅದ್ರಾಗ ಘಟನೆ ಏನಾಗಿದ್ದಂತ ತಿಳಿಸಿ. ನಾನು ಮುಖ್ಯಮಂತ್ರಿ ಆದಿಯಾಗಿ ವಿಧಾನ ಪರಿಷತ್ ಸದಸ್ಯರು ನಿಮ್ಮ ಮೇಲೆ ನೋ ಕಾನ್ಫಿಡೆನ್ಸ್ ಅವಿಶ್ವಾಸ ಗೊತ್ತೇಳಿ ಪಾಸ್ ಮಾಡ್ತಕ್ಕಂಥ ವಿಚಾರ ಮುಂದಿಟ್ಟುಕೊಂಡು ಮುಂದಾಗಿದ್ರು. ಅದು ಸಹಜ ಐತೆ, ಮಾಡೋದಾದ ಅವರ ಅಧಿಕಾರ ಮಾಡ್ತಿದ್ರು. ಮಾಡೋಕ್ಕಿಂತ ಮೊದಲು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಮುಗಿದೋದು. ಅದು ಏನು ಮಾಡಕ್ಕೆ ಬರೋದು. ಸರ್, ನಿಮ್ಮ ಕೃಷಿ ಕಾಯಕ, ನಿಮ್ಮ ಟೀಚರ್ ಶಿಕ್ಷಕರ ನೋವು ನಲಿಯುವ ಸಮಸ್ಯೆಗಳ ಬಗ್ಗೆ ಹೋರಾಟ ಹೆಂಗಿರುತ್ತೆ ಮುಂದೆ ಮೊದಲು ಹೆಂಗೆ ಹೋರಾಟ ಮಾಡ್ತೀನಿ ಸಭಾಪತಿ ಆಗೋದು ಮೊದಲು, ಅದೇ ರೀತಿ ಹೋರಾಟವನ್ನು ಪ್ರಾರಂಭ ಮಾಡ್ತೇನೆ. ಮತ್ತು ನಾನು ಎಲ್ಲೋ ಒಟ್ಟಾರೆ ಈ ಬೆಳವಣಿಗೆ, ನಿಮ್ಮ ರಾಜನ ಬೆಳವಣಿಗೆ ನಿಮ್ಮ ಮನಸ್ಸಿಗೆ ನೋವು ತಂದಿದೆ, ಒಂದು ಸಂವಿಧಾನ ಹುದ್ದೆಗೆ ಗೌರವ ಧಕ್ಕೆ ತಂದಿದೆ ಅನ್ಸುತ್ತಲ್ಲ? ಸಹಜವಾಗಿ ಮನುಷ್ಯನಿಗೆ ನೋಡಿ, ಅಧಿಕಾರ ಯಾವಾಗಾದ್ರೂ ಬರ್ತೈತಿ ಹೋಗ್ತೈತಿ. ಅಧಿಕಾರ ಬಿಡುವಾಗ ಅದನ್ನು ಸ್ವಲ್ಪ ಸಮಾಧಾನ ಬಿಡಬೇಕಾಗಿತ್ತು. ಈ ಮನುಷ್ಯನಿಗೆ ಜಡ್ಡಾಗಿ ಸಾಯೋದು ಬೇರೆ, ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದು ಬೇರೆ. ಹಂಗೆ ಹಾರ್ಟ್ ಅಟ್ಯಾಕ್ ಆದಂಗಿದ್ರು. ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಈ ವ್ಯವಸ್ಥೆಯಲ್ಲಿ ನಾವು ಕೆಲವು ವಿಷಯದಲ್ಲಿ ರಾಜಿ ಮಾಡ್ಕೋಬೇಕಾಗತ್ತೆ. ಮುಖ್ಯಮಂತ್ರಿ ಆದಾಗ ಅವ್ರು ಹೇಳಿದಾಗ ಅವ್ರಿಗೆ ಗೌರವ ಕೊಟ್ಟು ನನ್ನ ಡ್ಯೂಟಿ, ಅವ್ರಿಗೆ ಗೌರವ ಕೊಟ್ಟು ರಾಜೀನಾಮೆ ಕೊಟ್ಟಿನಿ ನಾನು. ನೀವು ವಿಧಾನ ಪರಿಷತ್ ಸದಸ್ಯರಾಗಿ ಬಿಜೆಪಿಯಲ್ಲಿ ಮುಂದುವರಿತೀರಿ? ಹೌದು, ಮತ್ತು ಎಲ್ಲೇ ಆರಿಸಿ ಬಂದ ಅಲ್ಲೇ ಮುಂದುವರಿಬೇಕಲ್ಲ. ಇದಿಷ್ಟು ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರಾಗ್ತದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಸಾಂವಿಧಾನಿಕ ಹೊತ್ತಿಗೆ ಗೌರವ ತರತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ನಡೆದುಕೊಂಡು ಎಲ್ಲ ಮನೂ ಇದೆ. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ಕಲ್ಮೇಶ್ ಮಂಡಳ, ಸಾಲಾರ್ ನ್ಯೂಸ್, ಹುಬ್ಬಳ್ಳಿ.